ಮೀನ ರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಯೋಗದ ಫಲಗಳು ನಡೀತಾ ಇದೆ ಅನ್ನೋದನ್ನು ಗಮನಿಸೋಣ. ಮೀನ ರಾಶಿಯವರಿಗೆ ಈಗಾಗಲೇ 7.5 ಗರ್ಭಭಾಗ ನಡೀತಾ ಇದೆ. ಅಂದ್ರೆ ನಿಮ್ಮ ಜನ್ಮ ರಾಶಿಯಲ್ಲೇ ಇರ್ತಕ್ಕಂಥದ್ದು, ಜೊತೆಗೆ ನಿಮ್ಮ ರಾಶಿಯಲ್ಲಿ ಶನಿಯ ಸಂಚಾರ ಶುರುವಾಗಿ ಈಗಾಗಲೇ ಬಹಳ ತಿಂಗಳುಗಳೇ ಆಗಿದೆ, ಹತ್ತತ್ರ 1 ವರ್ಷ. ಈ ಸಂದರ್ಭದಲ್ಲಿ ರೇವತಿ ನಕ್ಷತ್ರಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ ಶನಿಯೋ, ಅದರ ಜೊತೆಗೆ ವಕ್ರೀಗತನಾಗ್ತಾ ಇದ್ದಾನೆ. ಈ ವಕ್ರೀಗತನಾಗ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಗೆ ಯಾವ್ಯಾವ ರೀತಿಯಾಗಿ ಫಲಾನುಫಲಗಳನ್ನ ಕೊಡಬಹುದು. ಅಷ್ಟು ಮಾತ್ರ ಅಲ್ಲದೆ ನಿಮಗೆ ಈ 7.5 ಗರ್ಭಭಾಗ ಎಂತಹ ಅನುಕೂಲವೋ ಅಥವಾ ಅನಾನುಕೂಲವೋ ಅನ್ನೋದನ್ನ ಗಮನಿಸೋಣ. ಮೊದಲನೇದ ಗೋಚಾರದಲ್ಲಿ ನಿಮಗೆ ವಿಶೇಷವಾಗಿ 7.5 ನಡೀತಾ ಇದೆ. ಅದರ ಜೊತೆಗೆ ಉಚ್ಚ ಗುರುವಿನ ದೃಷ್ಟಿಯು ಶನಿಯ ಮೇಲೆ ಬರ್ತಾ ಇರುವಂತ, ಹಾಗಾಗಿ 7.5 ಪ್ರಭಾವ ಸ್ವಾಭಾವಿಕವಾಗಿ 50% ಕಡಿಮೆಯಾಗ್ತದೆ. ಇದು ಬಹಳ ಯೋಗ. ಕೇವಲ ಮೀನ ರಾಶಿ ಅಂತವರಿಗೆ ಮಾತ್ರ ಅಲ್ಲ, ಶನಿ ಪೀಡನೆಯನ್ನು ಅನುಭವಿಸ್ತಿರುವಂತಹ ಪ್ರತಿ ರಾಶಿಯವರಿಗೂ ಸ್ವಾಭಾವಿಕವಾಗಿ 50% ತಗ್ಗೋಯ್ತು ಅಂತಾನೆ ಅರ್ಥ. ಅಂಥದ್ರಲ್ಲಿ ನಿಮಗೆ ಈ ಗರ್ಭಶನಿ ಅಂದ್ರೆ ಜನ್ಮಶನಿಯ ಪ್ರಭಾವ ಉಂಟಾದಂತಹ ಸಂದರ್ಭದಲ್ಲಿ ಏನೇನಾಗಬಹುದು. ಸ್ವಾಭಾವಿಕವಾಗಿ ಆರೋಗ್ಯ ಕೈಕೊಡುತ್ತೆ, ಹೊಟ್ಟೆ ಬಾಧೆಗಳು ಜಾಸ್ತಿ ಆಗುತ್ತೆ, ಡೆಂಟಲ್ ಇಶ್ಯೂಸ್ಗಳು ಜಾಸ್ತಿ ಆಗುತ್ತೆ, ಹೇರ್ ಥಿನ್ನಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗ್ತಕ್ಕಂಥದ್ದು, ಮತ್ತು ಗುಪ್ತಾಂಗಗಳ ಕಾಯಿಲೆಗಳು ಬರ್ತಕ್ಕಂಥದ್ದು, ಚರ್ಮ ವ್ಯಾಧಿಗಳು ಅಧಿಕವಾಗ್ತಕ್ಕಂಥದ್ದು, ನರವ್ಯೂಹಗಳಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಜಾಸ್ತಿ ಆಗುವಂಥದ್ದು. ಇದ್ಯಾವುದು ದೊಡ್ಡ ದೊಡ್ಡ ಮಟ್ಟಕ್ಕಲ್ಲ, ಸಣ್ಣದೇ, ಬಟ್ ಆದ್ರೆ ವಿಪರೀತವಾಗಿ ಹಿಂಸೆ ಕೊಡ್ತಾ ಹೋಗುತ್ತೆ. ಉದಾಹರಣೆಗೆ ಒಂದು ಹಲ್ಲು ನೋವು ಶುರುವಾಯ್ತು ಅಂದ್ರೆ ನಮ್ಗೆ ಊಟನೇ ಮಾಡಕ್ಕಾಗಲ್ಲ, ಆ ರೀತಿಯಾಗಿ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಅಷ್ಟು ಮಾತ್ರನೇ ಅಲ್ಲದೆ ಈ ಒಂದು ಜನ್ಮಶನಿಯ ಸಂದರ್ಭದ ಒಳಗಡೆ ಇದು ಬಹಳ ಅಶುಭ ಹೌದು. ಆದ್ರೆ ಪ್ರತಿ ಬಾರಿ ಹೇಳ್ತಾ ಇರ್ತೀವಿ 7.5 ವಿಚಾರ ಬಂದಂತ ಸಂದರ್ಭದಲ್ಲಿ ಆ 7.5 ರಾಶಿಗಳ ವಿಚಾರ ಹೇಳ್ಬೇಕಾದಾಗ ಎಷ್ಟನೇ ಸಲ ಬಂದಿದೆ ನಿಮ್ಗೆ, ಮೊದಲನೇ ಬಾರಿ ಬಂದಿದ್ಯಾ, 2ನೇ ಬಾರಿ ಬಂದಿದ್ಯಾ, 3ನೇ ಬಾರಿ ಬಂದಿದ್ಯಾ ನೋಡ್ಕೊಳ್ಳಿ. ಮತ್ತು ಅಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುಗಳು ನಿಮಗೆ ಇದ್ದಾವೆ ಶನಿಯ ಸಂಚಾರದ ಸ್ಥಾನಗಳಲ್ಲಿ ಅನ್ನೋದನ್ನ ಗಮನಿಸಬೇಕು. ಮೊದಲನೇ ಬಾರಿ ಮತ್ತು 3ನೇ ಬಾರಿ ಬಂದಾಗ ಮಾತ್ರ ಬಹಳ ಅಶುಭದಾಯಕವಾಗಿರುತ್ತೆ. 2ನೇ ಬಾರಿ ಬಂದಂತಹ ಸಂದರ್ಭದಲ್ಲಿ ಯೋಗವನ್ನೇ ತಂದು ಕೊಡ್ತಾನೆ. ಹಲವು ಜನರು ಚೆನ್ನಾಗಿ ಯೋಗ ಫಲಗಳನ್ನು ಅನುಭವಿಸ್ತಾನೇ ಇದ್ದಾರೆ. ಆದ್ರೆ ಇನ್ನೆಷ್ಟೋ ಜನಕ್ಕೆ ತೊಂದರೆ ಆಗ್ತಿದೆ. ಯಾಕೆ ತೊಂದರೆ ಆಗ್ತಿದೆ 2ನೇ ಬಾರಿ ಬಂದಾಗ್ಲೂ ಅಂತಂದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿ ಆ ಒಂದು ಅಷ್ಟಕ ವರ್ಗದಲ್ಲಿ ಬಿಂದುಗಳು ಕಡಿಮೆಯಾಗಿದ್ರೆ ಅದಕ್ಕೆ ಶನಿ ಶಾಂತಿ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಜುಲೈ 12ನೇ ತಾರೀಕಿನಂದು ನಡೀತಕ್ಕಂತಹ ಶನಿ ಮಹಾಯಾಗದಲ್ಲಿ ಪಾಲ್ಗೊಂಡು ಆ ವಿಶೇಷವಾದಂತಹ ಶನಿಯ ಅನುಗ್ರಹವನ್ನ ಹನುಮದೇವರ ಮುಖಾಂತರವಾಗಿ ಪಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಈ ಶನಿ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳಿ. ದೇಹದಲ್ಲಿ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹದ್ದು, ದುಷ್ಟ ಜನರಿಂದ ಉಪಟಳ, ನೀವ್ ಯಾರಿಗ್ ಸಹಾಯ ಮಾಡಿರ್ತೀರಲ್ಲ ಅವರಿಂದಾನೇ ನಿಮಗೂ ಮೋಸಗಳು, ಅವರಿಂದಾನೇ ಬೈಗುಳಗಳನ್ನ ತಿನ್ಕೋಬೇಕಾಗತ್ತೆ. ಅದಕ್ಕೆ ಹೇಳ್ತೀನಿ, ಯಾರಿಗೂ ಏನು ಸಹಾಯನೂ ಮಾಡಕ್ ಹೋಗ್ಬೇಡಿ. ನಿಮ್ಮ ಮನಸ್ಸು ಬಹಳ ನಿರ್ಮಲವಾದದ್ದು, ಪ್ರತಿಯೊಬ್ಬರಿಗೂ ಸುಖವನ್ನ ಬಯಸ್ತೀರಿ. ಆದ್ರೆ ನಿಮಗೆ ಸುಖ ಬಯಸೋದಕ್ಕೆ ಯಾವ ಜನಗಳು ಇಲ್ಲ ಪ್ರಪಂಚದೊಳಗಡೆ. ಅವ್ರಿಗೆ ಆ ಕಷ್ಟ, ಅವ್ರಿಗೆ ಈ ಕಷ್ಟ, ನಿಮ್ಮ ಕಷ್ಟ ನೋಡ್ದವ್ರು ಯಾರು ಅದನ್ನ ಯೋಚನೆ ಮಾಡಿ. ಮೀನ ರಾಶಿಯವ್ರು ಪ್ರತಿ ಬಾರಿ ಹೇಳ್ತಾನೆ ಇರ್ತೀವಿ, ಅದರಲ್ಲೂ ಅತ್ಯಂತ ಆತ್ಮೀಯರಿಂದ ಆಗತಕ್ಕಂತಹ ಮೋಸಗಳಿಗೆ ಬಹಳ ಪೀಡನೆಗಳು. ಹೆತ್ತ ತಂದೆ ತಾಯಿಗಳು ಮೋಸ ಮಾಡಬಹುದು, ಒಡ ಹುಟ್ಟಿದವರು ಮೋಸ ಮಾಡಬಹುದು, ಹೆತ್ತ ಮಕ್ಕಳೇ ಮೋಸ ಮಾಡಬಹುದು. ಜಾಗ್ರತೆ ಮೀನರಾಶಿಯವರು, ಇದು ಬಹಳ ಕ್ರೂರವಾಗಿರ್ತಕ್ಕಂತಹ ಸಂದರ್ಭಗಳು ಆಗಿದ್ದಾವೆ. ಭೂಮಿ ಸಾಗುವಳಿಯಿಂದ ನಷ್ಟಗಳನ್ನ ನೋಡ್ಬೇಕಾಗತ್ತೆ. ಏನೇ ಕ್ರಯ ವಿಕ್ರಯಗಳಿದ್ರೂ ತಾಳ್ಮೆಯಾಗಿದ್ದು ಯೋಚನೆಯನ್ನ ಮಾಡಿ ನೀವು ಜೀವನನ ಮುಂದುವರಿಸ್ಕೊತಾ ಹೋಗ್ಬೇಕಾಗತ್ತೆ. ಹಣದ ಅಡೆತಡೆಗಳು ಜಾಸ್ತಿ ಆಗತ್ತೆ. ಎಷ್ಟೋ ಜನರಿಗೆ ಸಾಲದ ಕಿರಿಕಿರಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಅಷ್ಟು ಮಾತ್ರನೇ ಅಲ್ಲದೆ ಗುಪ್ತ ಜನರಿಂದ ಕಿರುಕುಳಗಳು, ಅವ್ರು ಯಾರು ಅನ್ನೋದೇ ನಿಮಗೆ ಗೊತ್ತಿಲ್ಲ, ಆದ್ರೆ ಅವ್ರಿಗೆ ನಿಮ್ಮ ಮೇಲೆ ದ್ವೇಷ. ಮೀನ ರಾಶಿಯವ್ರಿಗೆ ಪಾಪ ಪ್ರತಿ ಬಾರಿ ಹಾಗೆ ಆಗತ್ತೆ. ಅವ್ರ ವ್ಯಕ್ತಿಯನ್ನ ನೀವು ನೋಡೇ ಇರೋದಿಲ್ಲ, ಅಂಥವರೆಲ್ಲ ನಿಮ್ಗೆ ಶತ್ರುಗಳಾಗ್ಬಿಟ್ಟಿರ್ತಾರೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಪ್ರಾಬ್ಲಮ್ಗಳಿರ್ತಾವೆ. ಹುಷಾರು. ಜುಲೈ 12ನೇ ತಾರೀಕಿನಂದಿರ್ತಕ್ಕಂತಹ ಶನಿ ಮಹಾಯಾಗಕ್ಕೆ ಬಂದು ಹನುಮದೇವರ ಪ್ರತಿಷ್ಠಾಪನೆಯ ಮುಖಾಂತರವಾಗಿ ನಿಮ್ಮ
ಶನಿಯ ದೋಷವನ್ನ ನಿವಾರಣೆ ಮಾಡ್ಕೊಳ್ಳಿ. ಅವತ್ತಿನ ವಿಶೇಷವಾದಂತಹ ಅದ್ಭುತವಾದಂತಹ ದಿನದಂದು ನಿಮ್ಗೆ ವಿಶೇಷವಾದ ಫಲಗಳು ಸಿಗತ್ತೆ. ಹೇಗಪ್ಪ ಸಿಗತ್ತೆ? ಶನಿ ಯಾರಿಗೆ ಬಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹನುಮದೇವರು ಅಂತ ಹೇಳ್ತಾ ಇದ್ರೆ ಅವನಿಗೆ ಚಳಿ ಜ್ವರ ಬರೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಶನಿ ಹೆಸರು ಹೇಳ್ತಾ ಇದ್ದ ಹಾಗೆ ನೀವೆಲ್ಲರೂ ಚಳಿ ಜ್ವರ ಬಂದು ಮಲ್ಕೊಳ್ತೀರಾ. ಆದ್ರೆ ಶನಿಗೆ ಯಾರಾದ್ರೂ ಚಳಿ ಜ್ವರ ಹಿಡಿಸ್ತಾರೆ ಅಂತ ಹೇಳಿದ್ರೆ ಅದು ಹನುಮಂತನ ಉಪಾಸನೆಯಿಂದ ಮಾತ್ರ ಸಾಧ್ಯ. ಹಾಗಾಗಿಯೇ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಗುರುಗಳೇ ಏನಾದ್ರೂ ಒಂದು ದಾರಿ ಹೇಳಿ, ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶನಿಯ ಪೀಡನೆ ನಮಗ್ ಸಾಕಾಗಿದೆ, ಯಾವ ಕೆಲಸದಲ್ಲೂ ಸಕ್ಸಸ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಮ್ ಜೀವನ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ನಾವು ಸಹ ಯೋಚನೆ ಮಾಡಿ ಒಂದು ಸರಳವಾದ ಉಪಾಯವನ್ನ ಹುಡುಕಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸಹ ಕೈನಲ್ಲಿ ಆಗಬೇಕು, ಎಲ್ಲರಿಗೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಅಂತಹದ್ದೇ ವಿಶೇಷವಾಗಿ ಎಲ್ಲರೂ ಮಾಡಬಹುದಾಗಿರ್ತಕ್ಕಂತಹ ಮತ್ತು ಮಾಡಲೇಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಹನುಮನ ಉಪಾಸನೆ. ಹೇಗ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಏಕಶಿಲೆಯಲ್ಲೇ ಹನುಮ ಮತ್ತು ಶನಿದೇವರನ್ನ ಸಮೀಕರಿಸಿ ಒಂದೇ ಕಲ್ಲಲ್ಲಿ ಕೆತ್ತಿರುವಂತಹದ್ದು. ಮುಂದೆ ಹನುಮ, ಹಿಂದೆ ಶನಿ. ಯಾಕಂದ್ರೆ ಶನಿಯನ್ನ ನೀವು ನೇರ ದೃಷ್ಟಿನಲ್ಲಿ ನೋಡೋ ಹಾಗಿಲ್ಲ. ಶನಿಯ ನೇರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಮಗ್ ಬಹಳ ತೊಂದರೆಗಳಾಗ್ತವೆ. ಹಾಗಾಗಿಯೇ ಶನಿಯನ್ನ ನೀವು ನೇರವಾಗಿ ಎಲ್ಲೂ ನೋಡಬೇಡಿ. ಶನಿ ದೃಷ್ಟಿ ತುಂಬಾ ಕೆಟ್ಟದ್ದು, ಗುರು ದೃಷ್ಟಿ ಬಹಳ ಒಳ್ಳೇದು. ಆದ್ರೆ ನೀವೆಲ್ಲರೂ ಏನ್ ಮಾಡ್ತೀರಾ, ಶನಿಗೆ ನೇರವಾಗಿ ಹೋಗಿ ಪೂಜೆ ಮಾಡಿ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ತೀರಿ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಒಂದೇ ಕಲ್ಲಿನಲ್ಲಿ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಮಾಡಿರುವಂತಹ ಹನುಮ ಸಮೇತ ಶನಿದೇವರನ್ನ ದಕ್ಷಿಣಾಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ಜುಲೈ 12ನೇ ತಾರೀಕು ಶನಿ ಮಹಾಯಾಗದಿಂದ, ಶನಿ ಮಹಾಯಾಗ ಮತ್ತು ಪವಮಾನ ಹೋಮವನ್ನ ಮಾಡಿ ಆ ವಿಶೇಷವಾಗಿರ್ತಕ್ಕಂತಹ ಪ್ರಪಂಚದ ಮೊಟ್ಟ ಮೊದಲ ಹನುಮ ಸಮೇತ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಹೆಸರಿನಲ್ಲಿ ಯಾಗಕ್ಕೆ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸ್ವತಃ ನಿಮ್ಮ ಕೈಯಾರೆ ಹನುಮ ಮತ್ತು ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ 11 ಪ್ರದಕ್ಷಿಣೆಯನ್ನ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಬನ್ನಿ. ಖಂಡಿತ ಹನುಮದೇವರ ಸೂಚನೆಯಂತೆ ಪ್ರಾತಃ ಕಾಲದ ಜಪದಲ್ಲಿ ಬಂದಂತಹ ಆ ವಿಶೇಷವಾದಂತಹ ಒಂದು ಸೂಚನೆಯು ಹನುಮದೇವರಿಂದಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಅಂತಹ ಹನುಮದೇವರೇ ಈ ರೀತಿಯಾಗಿ ಮಾಡಿದ್ರೆ ಅನುಕೂಲ ಅಂತ ನಮ್ಮ ಮನಸ್ಸಿಗೆ ತೋಚಿಸಿದ್ದಾರೆ. ಅದನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಬಂದು ಪ್ರಪಂಚದ ಮೊಟ್ಟ ಮೊದಲ ಸಮೀಕರವಾಗಿರ್ತಕ್ಕಂತಹ ಹನುಮ ಮತ್ತು ಶನಿ ಇರ್ತಕ್ಕಂತಹ ಏಕಶಿಲಾ ಮೂರ್ತಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ. ಇನ್ನು ಉದ್ಯೋಗಿಗಳಿಗೆ ಕೆಲಸದಲ್ಲಿ ಅಭಿವೃದ್ಧಿಗಳು ಸಿಗತ್ತೆ. ಮೇಲಧಿಕಾರಿಗಳು ಒಂದ್ ಸ್ವಲ್ಪ ಮಟ್ಟಕ್ಕೆ ನಿಮ್ಮ ಮೇಲಿಟ್ಟಂತಹ ಕ್ರೂರ ದೃಷ್ಟಿಯನ್ನ ಕಡಿಮೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಗುರುವಿನ ಆಶೀರ್ವಾದ ಬೇರೆ ನಿಮ್ಮ ರಾಶಿ ಮೇಲೆ ಬರ್ತಾ ಇದೆ, ಉಚ್ಚ ಗುರುವಿನ ಆಶೀರ್ವಾದ. ಹಾಗಾಗಿ ಎಲ್ಲೋ ಕಡೆ ತುಂಬಾ ನಿಮ್ಮ ಕೈ ಮೀರಿ ಹೋದಂತಹದ್ದು, ನಿಮ್ಮ ಎಲ್ಲಾ ಅದೇನೋ ಸಮಸ್ಯೆಗಳು ಕೈ ಮೀರಿ ಹೋಗ್ಬಿಟ್ಟಿರುತ್ತವೆ, ಅಂತಹದ್ದು ಸಹ ಸ್ವಲ್ಪ ಮಟ್ಟಕ್ಕೆ ಸರಿ ಆಗ್ತಾ ಬರುವಂತಹದ್ದೆಲ್ಲ ನಡೆಯುತ್ತೆ. ಹಿಂದೆ ತಟಸ್ಥವಾಗಿ ಉಳಿದಂತಹ ಅನೇಕ ಕೆಲಸ ಕಾರ್ಯಗಳು ಈಗ ಸಾಫಲ್ಯದ ಕಡೆಗೆ ಹೋಗ್ತಕ್ಕಂತಹದ್ದು. ಬಡ್ತಿಗಳು ಸಿಗುತ್ತೆ, ಪ್ರಮೋಷನ್ ಸಿಗುವಂಥದ್ದು, ಇನ್ಕ್ರಿಮೆಂಟ್ಗಳು ಬರುವಂತಹದ್ದು, ಹಣಕಾಸಿನ ಮೂಲಗಳು ಜಾಸ್ತಿ ಆಗ್ತಕ್ಕಂಥದ್ದು. ಉಳಿಸ್ಕೊಳ್ಳೋದು ಬಿಡೋದು ನಿಮ್ ಕೈ ಇರುತ್ತೆ. ಮೊದಲೇ ನೀವು ದಡ್ರು, ಜಾಗ್ರತೆ, ಪ್ರತಿ ಬಾರಿ ಎಚ್ಚರಿಕೆ. ಅದರಲ್ಲೂ ಮೀನ ರಾಶಿಯವರಾಗಿರ್ಬಹುದು, ವೃಶ್ಚಿಕ ರಾಶಿಯವರಾಗಿರ್ಬಹುದು, ಕನ್ಯಾ ರಾಶಿಯವರಾಗಿರಬಹುದು, ಕರ್ಕಾಟಕ ರಾಶಿಯವರಾಗಿರಬಹುದು, ಮಿಥುನ ರಾಶಿಯವರಾಗಿರಬಹುದು, ಸಿಂಹ ರಾಶಿಯವರು ಬಾಯಷ್ಟೇ ಜೋರು, ನಿಮಗೆ ಮನಸ್ಸು ಜೋರಿಲ್ಲ. ಹುಷಾರು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಧನಲಾಭದ ಯೋಗಗಳು ನಿಮಗೆ ಸಿಗ್ತಕ್ಕಂಥದ್ದು. ಹಣಕಾಸಿನ ವಿಚಾರ ಬಹಳ ಜಾಗೃತೆಯಾಗಿರಿ, ತುಂಬಾ ದ್ರೋಹ ಮಾಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಅತ್ಯಧಿಕವಾಗಿ ನಿಮಗೆ ಧನ ಪ್ರಾಪ್ತಿಯ ಯೋಗ ಇದೆ. ಕಣ್ದೃಷ್ಟಿಗಳಾಗತ್ತೆ. ಹಾಗಾಗಿ ಆ ಒಂದು ಶನಿ ರಕ್ಷಾ ಕವಚವನ್ನ ಧರಿಸ್ಕೊಳ್ಳೋದು ತುಂಬಾನೇ ಒಳ್ಳೇದಾಗತ್ತೆ. ನಿಮ್ಗೆ ಎಲ್ಲಾ ರೀತಿಯಲ್ಲೂ ಕೆಲವೊಂದು ವಿಚಾರಗಳಲ್ಲಿ ಯೋಗದ ಫಲಗಳು ಅಧಿಕವಾಗಿದ್ದಾವೆ. ಜಾಗ್ರತೆ ಮಾಡಬೇಕಾದಂತಹ ಅಂಶಗಳನ್ನು ಹೇಳಿದ್ದೀವಿ, ಒಳ್ಳೆಯ ಅಂಶಗಳನ್ನು ಸಹ ಹೇಳಿದ್ದೀವಿ. ಎರಡನ್ನು ಸಮೀಕರಿಸಿಕೊಂಡು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನಿಮ್ಮ ಬದುಕು ಬದಲಾವಣೆಯಾಗ್ಲಿ, ಒಂದಷ್ಟು ಒಳ್ಳೆಯ ಮಾರ್ಗದ ಕಡೆಗೆ ನಡೀತಾ ಹೋಗಿ ಅಂತ ಹೇಳ್ತಾ
ಈ ವಿಶೇಷವಾದಂತಹ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.